ಜಗದೀಶ್ ಶೆಟ್ಟರ್ ಅವರು ಮತ್ತೆ ವಾಪಸ್ ಬಿಜೆಪಿ ಹೋಗ್ತಾರೆ. ಜಗದೀಶ್ ಶೆಟ್ಟರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಪಕ್ಷಕ್ಕೆ ಬರಬೇಕಾದ್ರೆ ಅವರೇ ಹೇಳಿದ್ದಾರೆ ಯಾಕೆ ನಾವು ಆ ಪಕ್ಷವನ್ನು ಬಿಡ್ತಾ ಇದ್ದೀವಿ ಅಂಥೇಳಿ. ತೀಕ್ಷ್ಣವಾಗೂ ಕೂಡ ಅವರ ಲೀಡರ್ಶಿಪ್ ಮೇಲಾಗಲಿ ಅವರ ಪಾರ್ಟಿ ಸಿದ್ಧಾಂತದ ಬಗ್ಗೆ ಎಲ್ಲ ಮಾತಾಡಿ ಅವ್ರು ಹೊರಗಡೆ ಬಂದಿದ್ದಾರೆ. ಈಗ ಬಂದು ಚುನಾವಣೆಯಲ್ಲಿ ನಿಂತರು. ಆ ಟೈಮಲ್ಲಿ ಶಿವರಾಜ್ ಕುಮಾರ್ ಇವರೆಲ್ಲ ಹೋಗಿದ್ದರು. ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಎಲ್ಲರೂ ಕೂಡ ಅವ್ರ ಪರವಾಗಿ. ಆದರೆ ಆ ಕಡೆ ಭಾಗದ ಜನರು ಅವರಿಗೆ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಲಿಲ್ಲ ಅಂದ್ರೂ ಕೂಡ ಆ ಸೋಲಿಗೆ ಕಾಂಗ್ರೆಸ್ ಪಕ್ಷದವರು ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಗೌರವನ ಕೊಡಬೇಕು, ಗೌರವದಿಂದ ಪಕ್ಷಕ್ಕೆ ಬಂದಿದ್ದಾರೆ, ನಾವು ನಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಅವರ ಅಪ್ಪಣೆ ಮೇಲೆ ಅವರನ್ನು MLC ಮಾಡಿರೋದು ಕೂಡ ತಾವೆಲ್ಲರೂ ಕೂಡ ನೀವು ನೋಡಿದಿರಿ. ಇದಾದಮೇಲೆ ಅವರು ಕೂಡ ನಿನ್ನೆವರೆಗೂ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತೇಳಿ. ಸೊ 24 ಗಂಟೆ ಒಳಗೆ ಏನು ಬದಲಾವಣೆ ಆಗಿದೆ, ಯಾಕೆ ಬದಲಾವಣೆ ಆಗಿದೆ, BJPಯವರ ಒಂದು ಹಿಸ್ಟ್ರಿ ತಗೊಂಡಾಗ ಅವರ ನಡವಳಿಕೆಗಳು, ಒತ್ತಡಗಳು ಬೇಕಾದಷ್ಟು ನೀವೇ ಮಾಧ್ಯಮದಲ್ಲಿ ತೋರಿಸಿದ್ರಿ. ಇದೆಲ್ಲದೂ ಕಾರಣ ಇರ್ಬೋದು ಅಂಥೇಳಿ ನನಗೆ ಅಂದ್ಕೊಳ್ತೀನಿ. ಮನ್ಸಾರೆ ಬಂದಿದ್ದಾರೆ, ಅವರು ವಾಪಸ್ ಮನ್ಸಾರೆ ಹೋಗಿದ್ದಾರೆ ಅಂಥೇಳಿ ಅವರೇ ಉತ್ತರ ಕೊಡಬೇಕಾಗತ್ತೆ. ಯಾಕೆಂದರೆ ಬಿಟ್ಟು ಹೋದವರು ಅವರು, ನಾವಂತೂ ಕಳಿಸಿಲ್ಲ. ಅವ್ರಿಗೇನು ಗೌರವನ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಇನ್ನು ಉಳ್ಕಿದ ಅವರೇ ಉತ್ತರ ಕೊಡಬೇಕಾಗತ್ತೆ. ಯಾಕೆಂದರೆ ಬಿಟ್ಟು ಹೋಗಿರೋದು ಅವರು ಇರೋದ್ರಿಂದ ಅವ್ರು ಹೋಗ್ಬೇಕಾಗತ್ತೆ. ಹಂಗಂದ ತಕ್ಷಣ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಲಾಸ್ ಆಗಿದೆಯಾ ಅಂತ ಹೇಳಿದರೆ ಶೂನ್ಯ. ಕಾಂಗ್ರೆಸ್ ಪಕ್ಷ ಸದೃಢವಾಗಿರ್ತದೆ. ಎಲ್ಲ ನೋಡಿದೆ ನಾನು, ವಿರೋಧ ಪಕ್ಷದ ನಾಯಕರು ಇನ್ನೇನು ಬಿದ್ದೋಗ್ಬಿಡುತ್ತೆ ಅಂಥೇಳಿ ಅವ್ರ ವಕ್ತಾರರು ಭಾಳ ಹೇಳಿದ್ದಾರೆ. ಅವರೆಲ್ಲ ಸೋತು ಸುಣ್ಣ ಆಗಿರೋರು ಹೇಳಿದರು ಇನ್ನೇನು ಇದ್ರದ್ದು ಹಣೆ ಬರ ನೋಡ್ರಿ. ಅವರಿಗೆಲ್ಲರಿಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಸರ್ಕಾರ ಇರೋದು. ನಾವೇನೇನು ಮಾತು ಕೊಟ್ಟಿದ್ವಿ ಅದನ್ನು ಡೆಲಿವರಿ ಮಾಡಿ, ನಾವು ಅದನ್ನು ನುಡಿದಂತೆ ನಡೆದು ನಾವು ಕೆಲಸವನ್ನು ಮಾಡಿಕೊಂಡು ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಮುಂದೆ ಕಾಣಿಸೋರು ಏನು ಅಂದರೆ, ಮತದಾರರು ನಮಗೆ ಆಯ್ಕೆ ಮಾಡಿ ಆ ಕೆಲಸವನ್ನು ಕೊಟ್ಟಿದ್ದಾರೆ. ಮತದಾರರಿಗೆ ಸೇವೆ ಮಾಡೋದೊಂದು ಬಿಟ್ಟರೆ ಇವರು ಟೀಕಾ ಟಿಪ್ಪಣಿಗೆ ನನಗೆ ಅನಿಸುತ್ತೆ ಹೇಳೋದು ಬೇಡ. ಅವ್ರು ನಿಜವಾಗ್ಲೂ BJPಯವರಿಗೆ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ಅವ್ರಿಗೆ ಗೌರವ, ಅವ್ರ ಘನತೆ ಉಳಿಸ್ಕೊಳ್ಬೇಕು, ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕಂತ ಹೇಳಿದರೆ ನಿಮ್ಮ ಸಾಧನೆಗಳು ಏನು ಅಂಥೇಳಿ ಅದ್ರ ಮೇಲ್ಗಡೆ ಮುಂದ್ಗಡೆ ಬರೋರು ಹೋಗೋರು ಇರ್ತದೆ ಎಲ್ಲ ಪಕ್ಷದಲ್ಲೂ ಕೂಡ. ನಾನು ಕೂಡ 3 ವರ್ಷದ ಹಿಂದೆ ಬೇರೆ ಪಕ್ಷದಿಂದನೇ ಬಂದಿದ್ದು. ನನಗೆ ಪ್ರೀತಿ ವಿಶ್ವಾಸನ ಕೊಟ್ಟಾರೆ, ಅಧಿಕಾರ ಕೊಟ್ಟಿದ್ದಾರೆ. ನನಗಿಂತ ಬೇಕಾದ ಜನರಿದ್ರು ಕೂಡ ಇಲ್ಲ ಮಧುವ್ರಿಗೆ ಕೊಡೋಣ, ಅವರಿಂದ ಸಹಕಾರ ತಗೊಳ್ಳೋ ಅಂತೇಳಿ ಕೊಟ್ಟಾಗ ಇದ್ರ ಮೇಲೆ ಗೌರವ ಕೊಡ್ಬೇಕಾದ್ರೆ ನಾಳೆ ನನಗೆ ಅಧಿಕಾರವನ್ನು ವಾಪಸ್ ತೊಗೊಂಡ್ರೆ ಅದು ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳನ್ನು ಆ ರೀತಿ ನಾವು ನಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಕೂಡ, ಆದರೆ ನಾಯಕರನ್ನು ಗೌರವಿಸ್ತಕ್ಕಂಥದ್ದು ಕೆಲಸವನ್ನು ಯಾವತ್ತೂ ಕೂಡ BJP ಕಾಂಗ್ರೆಸ್ ಪಕ್ಷ ಮಾಡಿದೆ. BJPಯಿಂದ ಬಂದರೂ ಕೂಡ ತತ್ವ ಸಿದ್ಧಾಂತ ಬಹಳ ವಿರೋಧ ಇದ್ದರೂ ಕೂಡ ಅವ್ರನ್ನ ಆತ್ಮೀಯತೆಯಿಂದ ನಾವು ಅಪ್ಕೊಂಡು ಅವ್ರನ್ನ ಕರ್ಕೊಂಡಿದ್ವಿ, ಗೌರವನ ಕೊಟ್ಟಿದ್ವಿ, ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ವಿ. ಬಿಟ್ಟೋಗಿರೋದ್ರಿಂದ ಅದಕ್ಕೆ ಟಿಪ್ಪಣಿ ಮಾಡೋದು, ಅವ್ರು ಹಿರಿಯರು ಇರೋದ್ರಿಂದ ನಾವು ತುಂಬ ಚಿಕ್ಕವರಾಗ್ತೀವಿ, ಅವರೇ ಉತ್ತರ ಕೊಡೋದು ಒಳ್ಳೆಯದು. ವಿಧಾನಸಭೆ ಚುನಾವಣೆಗೆ BJPಗೆ ಸೋಲಾಗಿತ್ತು, ಕಾಂಗ್ರೆಸ್ ಗೆಲುವಾಗಿತ್ತು. ಈಗ ಲೋಕಸಭಾ ಚುನಾವಣೆ ಎಲ್ಲೋ ಒಂದು ಕಡೆ ಲಿಂಗಾಯತನ ಕಡಿಮೆ ಆಗ್ತಾ ಅಂತ ಒಂದು ಕೇಳ್ಬರ್ತಾ ಇತ್ತು. BJPಯವರು ಇಡೀ ದೇಶದಲ್ಲಿ ನಾನು ಲಿಂಗಾಯತರು ಅಂತ ಹೇಳೋದಿಲ್ಲ. ಅವ್ರು ಯಾವತ್ತೂ ಕೂಡ ಜಾತಿ ಆಧಾರಿತದ ಮೇಲೆ, ಧರ್ಮದ ಆಧಾರಿತ ಮೇಲೇ ಚುನಾವಣೆ ಮಾಡೋದು. ಆದರೆ ಕಾಂಗ್ರೆಸ್ ಪಕ್ಷ ಜನರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದೆ. ಅದು ನಮಗೆ ಯಾವಾಗ ಸ್ವತಂತ್ರ ಸಿಕ್ತೋ ಅವತ್ತಿಂದನೂ ಕೂಡ ಇದೆ. ಅವತ್ತೇನು ನಮ್ಮ ಸಿದ್ಧಾಂತ ಇತ್ತು, ಇವತ್ತು ಹಾಗೆ ಇದೆ. ಕಾಲ ಜನರ ಪರವಾಗಿ ಏನೇನು ತೀರ್ಮಾನ ತೊಗೊಳ್ಬೇಕು ಕಾಂಗ್ರೆಸ್ ತೊಗೊಂಡು ಹೋಗ್ತದೆ. ಅದಕ್ಕೆ BJPಯವರು ಏನು ಮಾಡ್ತಾರೆ, ತಂತ್ರ ಮಾಡ್ತಾರೆ, ಕುತಂತ್ರ ಮಾಡ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ನುಡಿದಂತೆ ನಡೆದು ನಮ್ದು ಏನು ಕೆಲಸ ಇದೆ, ಏನು ನಾವು ಹೇಳ್ತೀವಲ್ಲ ಕುವೆಂಪು ಅವರ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ, ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತೀವಿ. ಇದರಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಾಗಲಿ ಇನ್ನು ಅಕ್ಕಪಕ್ಕದಲ್ಲಾಗಲಿ ಎಲ್ಲೇ ಆಗಲಿ ಈ ವಿಚಾರದಲ್ಲಿ MP ಚುನಾವಣೆಗಳಿಗೆ ಎಫೆಕ್ಟ್ ಆಗ್ತದೆ ಅಂದರೆ ನೋ, ನನಗಾಗೋದಿಲ್ಲ. ಯಾಕೆಂದರೆ ಬಂದು ಹೋದವ್ರನ್ನ ಜನರು ಅದನ್ನ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ಅದನ್ನು ಯಾಕೆ ಬಂದು ಹೋದರು ಅಂತೇಳಿ ಅದನ್ನು ಭಾಳ ನೋಡ್ತಾರೆ. ಆಮೇಲೆ ಅದು ಕೆಟ್ಟ ಚಾಳಿ BJPಯವ್ರಿಗೆ ಇದೆ. ಅದು ಏನು ಅಂತೇಳಿ ಒತ್ತಡ ತಂದು ಮಾಡೋದು ಇದೆಲ್ಲ ಮಾಡ್ತಾರೆ ಅವರೆಲ್ಲ. ನೀವೆಲ್ಲ ಮಾಧ್ಯಮದಲ್ಲಿ ಎಷ್ಟೊಂದು ಸತಿ ಪ್ರಶ್ನೆ ಹಾಕಿದ್ರಿ ಕ್ವಶನ್ ಮಾರ್ಕಲ್ಲಿ, ಇದಕ್ಕೋಸ್ಕರ ಹೋಗಿರ್ಬೋದಾ ಅಂತ. ಅದೇ ಇರ್ಬೋದು. CBI ED ಅವೆಲ್ಲ ಇರ್ತಾವೆಲ್ಲ. ನಾವು
35 ವರ್ಷದಿಂದನೇ ನೋಡಿದ್ದೀವಿ, ಅದು ಬೇರೆ ಪ್ರಶ್ನೆ. ಆದರೆ ಇಂಥ ಒತ್ತಡದ ಮೇಲೆ ಇವತ್ತು ನಾನು ಹೇಳಿದ್ನಲ್ಲ, ಬಿ ಜೆ ಪಿಯವರು ನೋಡ್ತಾರೆ ಹೆಂಗೆ ನಾವು ಅಧಿಕಾರದಲ್ಲಿ ಬರ್ಬೋದು ಅಂತೇಳಿ. ಯಾವ್ದಾದ್ರು ಒಂದು ಕೆಟ್ಟ ಸಂಪ್ರದಾಯದ ಮೇಲೆ ಆದ್ರೂ ಪರವಾಗಿಲ್ಲ, ನಾವು ಬರಬೇಕು ಅಂತೇಳಿ. ಆದರೆ ಕನಸಾಗೆ ಉಳಿತೈತೆ ಹೊತ್ತು ಕರ್ನಾಟಕ ರಾಜ್ಯದಲ್ಲಿ ಇಟ್ಸ್ ಎ ಕ್ಲೋಸ್ ಚಾಪ್ಟರ್ ಆಸ್ ಫಾರ್ ಆಸ್ ಬಿ ಜೆ ಪಿ. ನಂಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕಾದ್ರೆ ನೋಡಿದರೆ ಯೂಶಲಿ ಬಿ ಜೆ ಪಿಯವ್ರ ಸ್ವಭಾವದ ಮೇಲೆ ಆ ಥರ ಕಾಣಿಸುತ್ತೆ ಅಂತೇಳಿ ನನ್ನ ಭಾವನೆ. ಸರ್, ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಸಾಕಷ್ಟು ಜನ ನಾಯಕರು ಬಿಜೆಪಿ ಬರ್ತಾರೆ ಅಂತೇಳಿ ಇವತ್ತು ಬಿಜೆಪಿ ನಾನೇ ಹೇಳ್ಬೋದಲ್ಲ. ಹಂಗಾರೆ ಬಿ ಜೆ ಪಿಯಿಂದನೂ ತುಂಬ ಜನರು ಬರ್ತಾ ಇದ್ದಾರೆ ಅಂತೇಳಿ. ಅವ್ರು ಬಂದಾಗ ಸೇರಿದಾಗ ಮತ್ತೆ ಈ ಥರ ನೀವು ಬರ್ತೀರಿ, ಅವಾಗ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.